ಬ್ರೀಫ್ ಆಗಿ ನಾನು ಇದಕ್ಕೊಂದು ಕಾಂಟೆಕ್ಸ್ಟ್ ಸೊ ಬಹಳ ಬ್ರೀಫ್ ಆಗಿ ಇದರ ಹಿನ್ನೆಲೆ ಕಟ್ಕೊಂಡು ಜಾಧವ್ ಮಿಶ್ರ ಹೇಳಿದಾಗ ಇದು ರೆವರೆಂಡ್ ಫರ್ಡಿನಾಂಡ್ ಕಿಟೆಲ್ ಅವರ ಜೀವನ ಮತ್ತೆ ಅವರ ಪ್ರಯಾಣವನ್ನು ಕುರಿತಂತ ಸಿನಿಮಾ. ಆದರೆ ಆ ಒಂದು ಕಾಂಟೆಕ್ಸ್ಟ್ ಇಟ್ಕೊಂಡು ಮಿಷನರಿಗಳು ಈ ದಕ್ಷಿಣ ಭಾರತಕ್ಕೆ ಬಂದು, ಅದರಲ್ಲೂ ವಿಶೇಷವಾಗಿ ಬಾಸೆಲ್ ಮಿಷನ್, ಜರ್ಮನಿಯಿಂದ ಬಂದ ಬಾಸೆಲ್ ಮಿಷನ್ ಸಂಸ್ಥೆಯಿಂದ ಬಂದ ಮಿಷನರಿಗಳು ಇಲ್ಲಿ ಬೇರೆ ಬೇರೆ ಏನೇನೋ ಕೆಲಸಗಳು ಮಾಡೋದು, ಅದರದ್ದು ಒಂದು ಗ್ಲಿಮ್ಸ್ ಇದರಲ್ಲಿ ಸಿಗುತ್ತದೆ. ಬಟ್ ಬಹಳ ಮುಖ್ಯವಾಗಿ ಕಿಟೆಲ್ ಅವರ ಪ್ರಯಾಣ, ಯಾಕಂದರೆ ಕಿಟೆಲ್ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕನ್ನಡ ಇಂಗ್ಲಿಷ್ ಡಿಕ್ಷನರಿಯನ್ನು ಮಾಡಿದ್ರು. ಜರ್ಮನಿಯಿಂದ ಬಂದು ಕನ್ನಡ ಕಲಿತು, ಜೊತೆಗೆ ಇಂಗ್ಲಿಷನ್ನು ಕಲಿತು ಒಂದು ಡಿಕ್ಷನರಿಯನ್ನು ಮಾಡೋದಿದೆಯಲ್ಲ, ಅದು ಡಿಕ್ಷನರಿನೂ ಅಲ್ಲ, ಅದು ಥೆಸಾರಸ್. ಅದು 70,000 ಪದಗಳ ಒಂದು ಡಿಕ್ಷನರಿ. ನೋಡಿದವರಿಗೆಲ್ಲ ಗೊತ್ತಿದೆ ಎಷ್ಟು ಕಾಂಪ್ಲೆಕ್ಸ್ ಒಂದು ಇದನ್ನು ಮಾಡೋದು. ಅವರ ಇಡೀ ಜೀವನದ ಒಂದು ಮ್ಯಾಗ್ನಮ್ ಓಪಸ್ ಅದು. ಸೊ 50 ವರ್ಷಗಳ ಕಾಲ ಅವರು ಜರ್ಮನಿ ಮತ್ತು ಇಂಡಿಯಾದ ಮಧ್ಯೆ ಓಡಾಡ್ತಾ ಅವರು ಕೆಲಸ ಮಾಡ್ತಾ ಇದ್ದ ಚರ್ಚನ್ನು ಎದುರು ಹಾಕ್ಕೊಂಡು ಬ್ರಿಟಿಷ್ ಸರ್ಕಾರದ ಜೊತೆಗೆ ಕೆಲಸ ಮಾಡ್ತಾ, ಚರ್ಚಿನ ಒಳಗೂ ಚರ್ಚಿನ ಹೊರಗೂ ಇದ್ದು, ಸೊ ಪಾದ್ರಿಯಾಗಿ ಬಂದಿದ್ರು ಕೂಡ ಒಂದು ಸ್ಕಾಲರ್ಲಿ ವರ್ಕನ್ನು ಮಾಡ್ತಾ, ಡಿಕ್ಷನರಿಯ ಜೊತೆಗೆ ಇನ್ನೂ ಸುಮಾರು 40 ಬೇರೆ ಬೇರೆ ರೀತಿಯ ಪುಸ್ತಕಗಳನ್ನು ಇದು ಮಾಡಿದ್ದಾರೆ. ಹಳೆಗನ್ನಡದ ಟೆಕ್ಸ್ಟ್ಗಳನ್ನು ಪಬ್ಲಿಷ್ ಮಾಡಿದ್ದಾರೆ. ಶಬ್ದಮಣಿ ದರ್ಪಣ ಉದಾಹರಣೆಗೆ, ನಾಗವರ್ಮನ ಚಂದೋಂಪುರಿ, ಇದನ್ನೆಲ್ಲ ಮೊದಲನೇ ಬಾರಿಗೆ ಅಚ್ಚಾಕ್ಸಿದ್ದೆ, ಪುಸ್ತಕದ ರೂಪದಲ್ಲಿ ಅಚ್ಚಾಕ್ಸಿದ್ದೆ ಕಿಟೆಲ್. ಸೊ ಹೀಗೆ ಸುಮಾರಷ್ಟು ಅವರ ಕೆಲಸಗಳನ್ನು ಅವರು ಮಾಡಿದ್ದಾರೆ. ಸೊ ಈ ಸಿನಿಮಾವನ್ನು ಒಂದು ಡಾಕ್ಯುಮೆಂಟ್ರಿ ಅಂತಂದರೆ ಸಾಮಾನ್ಯವಾಗಿ ನಮ್ಮಲ್ಲಿ ಏನಾಗಿದೆ ಅಂದರೆ ಯಾರೋ ಒಬ್ಬರು ಕೂತ್ಕೊಂಡು ಎಕ್ಸ್ಪರ್ಟ್ ಇದ್ದವರು ಒಂದು ಇಂಟರ್ವ್ಯೂ ಕೊಡ್ತಾರೆ, ಮಾತಾಡ್ತಾರೆ, ಅದ್ರ ಬಗ್ಗೆ ಹೇಳ್ತಾರೆ. ಇದು ಸಾಮಾನ್ಯವಾಗಿ ಡಾಕ್ಯುಮೆಂಟ್ರಿ ಅಂದರೆ ನಮ್ಮಲ್ಲಿ ಬರೋ ಕಲ್ಪನೆ. ಇಲ್ಲ ಅಂದರೆ ಚಿತ್ರಗಳನ್ನು ನೋಡ್ತಾ ಹೋಗ್ತೀವಿ, ಹಿಂದೆ ಥರ್ಡ್ ಪರ್ಸನ್ನಲ್ಲಿ ಒಂದು ವಾಯ್ಸ್ ಓವರ್ ನರೇಷನ್ ಬರ್ತಾ ಹೋಗುತ್ತೆ. ಸೊ ನಾನು ಇದೆರಡನ್ನೂ ಮೀರಬೇಕು, ಒಂದು ಹೊಸ ರೀತಿಯಲ್ಲಿ ಒಂದು ಕಟ್ಟಬೇಕು ಅನ್ನೋ ಕಾರಣದಿಂದ ಇದನ್ನು ಫಸ್ಟ್ ಪರ್ಸನ್ ನರೇಷನ್ ಆಗಿ ಮಾಡಿ, ಕಿಟೆಲ್ ಅವರೇ ಸ್ವತಃ ತಮ್ಮ ಜರ್ನಿಯನ್ನು ಅವರದ್ದೇ ವಾಯ್ಸಲ್ಲಿ ಹೇಳುವ ರೀತಿಯಲ್ಲಿ, ನಾನ್ ಫಿಕ್ಷನ್, ಫಿಕ್ಷನ್ ಅಲ್ಲ, ಇದರಲ್ಲಿ ಒಂದು ಅಂಶ ಕೂಡ ಫಿಕ್ಷನ್ ಇಲ್ಲ. ನನಗೆ ಸಿಕ್ಕ ಅವರ ಪತ್ರಗಳು, ಅವರ ವೈಯಕ್ತಿಕವಾಗಿ ಅವರ ಮನೆಯವರಿಗೆ ಮತ್ತು ಇವರಿಗೆ ಬರೆದಂಥ ಪತ್ರಗಳು, ಅವರು ಇದು ಮಾಡಿದಂಥ ರಿಪೋರ್ಟ್ಗಳು, ಅವರ ಸಂಸ್ಥೆಯಲ್ಲಿ ಇದು ಮಾಡ್ತಿದ್ದ ಹೈಯರ್ ಅಫಿಷಿಯಲ್ಸಿಗೆ ಬರೆದಂಥ ರಿಪೋರ್ಟ್ಗಳು, ಬ್ರಿಟಿಷ್ ಆಫೀಸರ್ಸಿಗೆ ಬರೆದಂಥ ಪತ್ರಗಳು, ಅವರು ಬರೆದ ಪದ್ಯಗಳು, ಅನುವಾದ ಮಾಡಿದ ಪದ್ಯಗಳು, ಸೊ ಎಲ್ಲವನ್ನೂ ಇಟ್ಕೊಂಡು ಅವರದ್ದೇ ಮಾತಿನಲ್ಲಿ ಅವರದ್ದೇ ಜರ್ನಿಯನ್ನು ಕಟ್ಟಿಕೊಡುವ ಒಂದು ಪ್ರಯತ್ನ. ಸೊ ಹಾಗಾಗಿ ಇದು ಪಾಯಿಂಟ್ ಆಫ್ ವ್ಯೂ ಫಿಲ್ಮ್, ಅವರ ಫಸ್ಟ್ ಪರ್ಸನ್ ನರೇಷನ್ನ ಫಿಲ್ಮ್. ಹಾಗಾಗಿ ಅವ್ರು ಬದುಕಿದ್ದ ಕಾಲ 1853ರಲ್ಲಿ ಅವರು ಇಲ್ಲಿಗೆ ಬಂದಿದ್ದು, 1903ನೇ ಇಸ್ವಿಯಲ್ಲಿ ಅವರು ಜರ್ಮನಿಗೆ ಹೋಗಿ ತೀರ್ಕೊತಾರೆ. ಸೊ 40 ವರ್ಷಗಳ ಕಾಲ ಅವರು ಇಂಡಿಯಾ ಮತ್ತು ಜರ್ಮನಿಯ ಮಧ್ಯೆ ಓಡಾಡ್ಕೊಂಡಿದ್ದೇನು ಕೆಲಸಗಳು ಮಾಡಿದ್ರು ಅದನ್ನು ಕಟ್ಕೊಡ್ತಾ ಇರೋದ್ರಿಂದ ಸಹಜವಾಗಿ ಒಂದು ಪೀರಿಯಡ್ ಫಿಲ್ಮ್. ಇಟ್ಸ್ ಎ ಪೀರಿಯಡ್ ಫಿಲ್ಮ್, ಬಟ್ ನಾನ್ ಫಿಕ್ಷನ್ ಪೀರಿಯಡ್ ಫಿಲ್ಮ್. ಸೊ ಈ ಥರದ ಒಂದು ಪ್ರಯೋಗಾತ್ಮಕ ಸಿನಿಮಾ ಆಗಿದೆ. ಸೊ ಈ ಕಾಲ ಮತ್ತು ದೇಶದಲ್ಲಿ ನಿಂತ್ಕೊಂಡು ಆ ಕಾಲ ಮತ್ತು ದೇಶವನ್ನು ಹಿಂತಿರುಗಿ ನೋಡಿದಾಗ, ಸೊ ಪದಗಳ ಜೊತೆಗೆ ಪದಗಳು, ಅರ್ಥಗಳು, ಅದನ್ನು ಕೊಡ್ತಾನೆ ಒಂದು ಡಿಕ್ಷನರಿ ಅಂದರೆ ಬರೀ ಪದ, ಅರ್ಥ ಮತ್ತು ಇದಷ್ಟೇ ಅಲ್ಲದೇನೆ ನಾನು ಇದಕ್ಕೊಂದು ಸಣ್ಣ ಇದನ್ನು ಕೊಟ್ಟಿದ್ದೇನೆ, ವಾಗರ್ಥದ ಹುಡುಕಾಟದಲ್ಲಿ. ಸೊ ಈ ಸಿನಿಮಾದ ಹೆಸರು ಅರಿವು ಮತ್ತು ಗುರುವು ಅಂತ ಕನ್ನಡದಲ್ಲಿ, ವಾಗರ್ಥದ ಹುಡುಕಾಟದಲ್ಲಿ ಅಂತ. ಸೊ ಇದರ ಇಂಗ್ಲಿಷ್ನ ಟೈಟ್ಲು ದ ವರ್ಲ್ಡ್ ಆ್ಯಂಡ್ ದ ಟೀಚರ್. ಸೊ ಅವರ ದೃಷ್ಟಿಕೋನದಲ್ಲಿ ನೋಡ್ತಾ ಈ ಕಾಲದಲ್ಲಿ ಈ ದೇಶದಲ್ಲಿ ನಿಂತು ಆ ಕಾಲ ಮತ್ತು ಆ ದೇಶವನ್ನು ನೋಡೋದ್ರಿಂದ ನಮ್ಗೆ ಏನು ದಕ್ಕುತ್ತದೆ ಅನ್ನೋದನ್ನು ಆ ಪ್ರಯತ್ನ ಇದೆ. ಸೊ ಬಹಳ ಮುಖ್ಯವಾಗಿ ನನಗೆ ಇಂಪಾರ್ಟೆಂಟ್ ಅನಿಸಿದ್ದು ಏನು ಅಂದರೆ, ಅವರು ಭೌಗೋಳಿಕ ಗಡಿಯನ್ನು ದಾಟಿ ನಿಂತರು, ರಿಲಿಜಿಯಸ್ ಗಡಿಯನ್ನು ದಾಟಿದವರು, ಹಾಗೆಯೇ ಸೊ ಭಾಷೆಯ ಗಡಿಯನ್ನು ದಾಟಿದರು. ಸೊ ಈ ಗಡಿಯನ್ನು ದಾಟುವ ಕ್ರಿಯೆ ಇದೆಯಲ್ಲ, ಅದು ಇವತ್ತಿನ ಕಾಲದಲ್ಲಿ, ಇವತ್ತಿನ ಕಾಂಟೆಕ್ಸ್ಟ್ ಎಷ್ಟು ಕಷ್ಟ ಅಥವಾ ಎಷ್ಟು ಸಮಸ್ಯೆಗಳನ್ನು ಮಾಡ್ತಾ ಇದೆ ನಾವೆಲ್ಲ ನೋಡ್ತಾ ಇದ್ದೇವೆ. ಸೊ ಈ ಗಡಿಯನ್ನು ಮೀರಿ ನಿಲ್ಲುವ ಆ ಕ್ರಿಯೆ ಏನು ಅನ್ನೋದನ್ನು ನೋಡೋಣ ಅನ್ನೋ ಒಂದು ಪ್ರಯತ್ನ. ಸಿನಿಮಾ ನೋಡೋಣ, ಆಮೇಲೆ ಚರ್ಚೆ.